ಬೆಂಗಳೂರಿಗೆ ಹೆಣ್ಣು ಮಕ್ಕಳ ಕೊಡುಗೆ ಸರ್. ಕೆಂಪೇಗೌಡರ ಸೊಸೆ ಅದು ಬಹಳ ಜನಜನಿತವಾಗಿರ್ತಕ್ಕಂಥದ್ದು. ಆದರೂ ಈ ಬೆಂಗಳೂರಿಗೆ ಮಹಿಳೆಯರ ಕೊಡುಗೆ ಪ್ರಾರಂಭ ಆಗೋದೇ ಅಲ್ಲಿಂದ. ಆಕೆ ತನ್ನ ಮಾವನ ಮತ್ತು ತನ್ನ ಪತಿಯ ಒಂದು ಊರಿನ ಹಿತಕ್ಕಾಗಿ ಆಕೆ ತನ್ನ ಆತ್ಮಾರ್ಪಣೆ ಮಾಡ್ಕೊಳ್ತಾಳೆ, ಆತ್ಮಾಹುತಿ ಮಾಡ್ಕೊಳ್ತಾಳೆ ಅಂದರೆ ಅವಳು ಅವತ್ತು ಬೆಂಗಳೂರಿಗೆ ಕೊಟ್ಟಂಥ ಕೊಡುಗೆ. ಹಾಗೆ ಮಾಡದೇ ಇದ್ರೆ ಕೋಟೆ ಬಾಗಿಲು ನಿಲ್ತಾ ಇರಲಿಲ್ಲ. ಕೋಟೆ ಬಾಗಿಲು ನಿಲ್ತಾ ಇಲ್ಲದಿದ್ರೆ ಶತ್ರುಗಳು ಬರ್ತಾಯಿದ್ರು. ಏನಾಗ್ತಾಯಿತ್ತೋ ಇತಿಹಾಸ ಗೊತ್ತಿಲ್ಲ. ಆಮೇಲೆ ಆಕೆನ ಸಾಮಾನ್ಯ ಹೆಣ್ಣಲ್ಲ. ಕೋರಮಂಗಲದಲ್ಲಿ ಸೊನ್ನೇಗೌಡರು ಅಂತ ಅಂದ್ಬಿಟ್ಟು ಒಂದು ಕತೆ ಪ್ರಕಾರ ಅವರ ಮಗಳು, ಅವಳಿಗೆ ಎಲ್ಲ ರೀತಿಯಲ್ಲೂ ಅವಳು ಕತ್ತಿ ವರ್ಷ ಹೀಗೆ ಸಂಸ್ಕಾರಗಳನ್ನು ಕೊಟ್ಟಿರ್ತಾರೆ. ಆ ಸಂಸ್ಕಾರವಂತ ಹೆಣ್ಣಾದ್ರಿಂದಲೇ ಈ ಮನೆತನಕ್ಕೆ ಬಂದು ಆ ರೀತಿ ಆತ್ಮಾಹುತಿ ಮಾಡ್ಕೊಳ್ತಕ್ಕಂಥ ಒಂದು ಸ್ವಭಾವ ಬರ್ಬೇಕಾದ್ರೆ ಸಂಸ್ಕಾರ ಇರಬೇಕು. ಯಾರ ಸಾಮಾನ್ಯ ಹೆಣ್ಣಾದರೆ ನಾನು ಯಾಕೆ ಸಾಯಬೇಕು, ಅದು ಗರ್ಭಿಣಿ ಅಂತೆಲ್ಲ ಹೇಳ್ತಾರೆ. ಆದರೆ ತನ್ನ ಪತಿ ಮತ್ತು ಊರಿನ ಜನತೆ ಇವರಿಗೆ ನಾನು ಹಿತವನ್ನು ಬಯಸಬೇಕು ಅಂತ ಹೋಗಿ ಆತ್ಮಾಹುತಿ ಮಾಡ್ಕೊಳ್ತಾಳೆ. ಎಷ್ಟು ಬಾರಿ ಕೋಟೆ ಬಾಗಿಲು ಬಿದ್ದಿತ್ತು ಸರ್? ಅದು ಸುಮಾರು ಬಾರಿ ಬೀಳ್ತಾ ಇರುತ್ತೆ. ಅದು ಕಥೆಯಲ್ಲಿ ಏನು ಅಂದರೆ ಪಂಡಿತರನ್ನ ಕೆಂಪೇಗೌಡರು ಭಾಳ ಚಿಂತನೆ ಮಾಡ್ತಾ ಇರ್ತಾರೆ. ಏನಾಯಿತು ಅಂತ ತುಂಬ ಚಿಂತಾಕ್ರಾಂತರಾಗಿರ್ತಾರೆ. ಅವರು ಪಂಡಿತರನ್ನು ಕೇಳಿದಾಗ ಯಾವ್ದಾರು ನರಬಲಿ ಕೊಡಬೇಕು ಅಂತ ಹೇಳ್ತಾರೆ. ನರಬಲಿ ಆಗಿನ ಕಾಲದಲ್ಲಿ ಇದ್ದಂಥ ಪದ್ಧತಿ. ಅದ್ರಿಗೂ ನರಬಲಿ ಒಂದು ಗರ್ಭಿಣಿಯ ಬಲಿ ಅಂದರೆ ಕೆಂಪೇಗೌಡ ಅವನು ಬಹಳ ಉತ್ತಮ ಅಂತ ಆಡಳಿತ ಇದ್ದಂಥ, ಅವನು ಸಂಸ್ಕಾರವಂತ. ಅಂಥದ್ರಲ್ಲಿ ತನ್ನ ಒಂದು ಕೋಟೆಗೆ ಒಂದು ಬಲಿ ಕೊಡಬೇಕಂತ ತುಂಬ ಚಿಂತಾಕ್ರಾಂತನಾಗಿರ್ತಾನೆ. ಆವಾಗ ಪಂಡಿತರು ಹೇಳಿರ್ತಿದ್ದು ಆಗಬೇಕು ಅಂತ. ಇದನ್ನು ಓವರ್ ಹಿಯರ್ ಮಾಡಿ ಕೇಳಿಸ್ಕೊಂಡು ಈಕೆ ಪ್ರಾಣಾರ್ಪಣೆ ಮಾಡಿರ್ತಾರೆ. ಮಾನಸ ಕೆಲಸಕಾರ ಬಂದು ನೋಡಿ ನಿಂತಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾನೆ, ಇಲ್ಲಿ ಈಕೆ ರಕ್ತದ ಮಡುವಿನಲ್ಲಿ ಬಿದ್ದಿದಾಗ ಬಹಳ ದುಃಖ ಪಡ್ತಾನೆ ಅವನು. ನನ್ನ ಮನೆಯ ಒಂದು ಹೆಣ್ಣು ಮಗಳು ಇದಕ್ಕೆ ಕೊಡಬೇಕಂತ. ಆಗ ಅವನು ಅವಳ ತವರೂರ ಅಂತ ಕೋರಮಂಗಲದಲ್ಲಿ ಅವಳಿಗೊಂದು ಜಾಗ ಬಿಟ್ಟು ಅಲ್ಲೊಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅದು ಕೋರಮಂಗಲದಲ್ಲಿ ಇವತ್ತಿಗೂ ಇದೆ ಸಮಾಧಿ. ನಾನು ಅದ್ರ ಬಗ್ಗೆ ಡೆಕೆನರಾಳಲ್ಲಿ ಬರೆದೆ. ಡೆಕಾನ್ ಭಾಳ ವಿವರವಾಗಿ ಬರೆದೆ. ಅದು ಬರೆದಾದ್ಮೇಲೆ ಆ ಒಂದು ಬೃಂದಾವನ, ಸಾಮಾನ್ಯ ಹಿಂದಿನ ಕಾಲದಲ್ಲಿ ಯಾರು ಮರಣ ಹೊಂದಿದ್ರೆ ಒಂದು ಮಂಟಪ ಮಾಡಿ ವೃಂದಾವನವನ್ನು ಕಟ್ಟೋರು ಆಗಿನ ಕಾಲದಲ್ಲಿ. ಆ ವೃಂದಾವನದಲ್ಲಿ ಅವ್ರ ಬಗ್ಗೆ ಬರೆದಿರೋರು. ನಾನು ಬರೆದಾಗ ಬರೀ ನೆರಳಿತ್ತಷ್ಟೇ. ಆ ಫೋಟೋ ತೊಗೊಂಡು ಡೆಕಾನಲ್ಲಿ ಬರೆದಿದ್ದೆ. ಅದಾದ ಸ್ವಲ್ಪ ದಿವಸ ಆದಮೇಲೆ ಅದನ್ನು ಒಂದು ಪೇಂಟಿಂಗ್ ಮಾಡಿಬಿಟ್ಟಿದ್ರು, ಅದು ಕಾಣಿಸ್ದೇ ಇರೋ ರೀತಿಯಲ್ಲಿ. ಸೊ ಅವಾಗ ಅದು ಅಸೆಂಬ್ಲಿನಲ್ಲಿ ಆ ವಿಷಯ ಬಂತು, ದೊಡ್ಡ ಇದಾಯಿತು. ಅದನ್ನು ಕಾರ್ಪೊರೇಷನ್ ವಿಷಯ ಬಂತು. ಆವಾಗ ದೇವೇಗೌಡರು ಆಡಳಿತ ಆಯಿತು. ಅವರು ಅದನ್ನು ಬಂದು ಕಂಡು ಆ ಫೋಟೋ ನನ್ನ ಸ್ನೇಹಿತರನ್ನ ಕಳಿಸಿದ್ರು. ಸೊ ಅದನ್ನು ಮತ್ತೆ BBMPಗೆ ಕೊಟ್ಟು ಇವಾಗ ಒಂದು ಗಾರ್ಡನ್ ಮಾಡಿದ್ದಾರೆ. ಅದನ್ನು ಮತ್ತೆ ಆ ಪೇಂಟಿಗೆಲ್ಲ ಅಳಿಸ್ಬಿಟ್ಟು ಅದನ್ನು ಹೊರಗಡೆ ಕಾಂಪೌಂಡ್ಗೆ ಇಟ್ಟಿದ್ದಾರೆ. ನಾನು ಇತ್ತೀಚಿನ ವರ್ಷಗಳಲ್ಲಿ ಹೋಗಿ ನೋಡಿಲ್ಲ. ಸೊ ಅದನ್ನು ಹಾಗೆ ಸೇವ್ ಮಾಡಿದ್ರು. ಹೀಗಾಗಿ ನಾನು ಆಕೆಗೆ ಬಹಳ ದೊಡ್ಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವಳು ಒಂದು ಇಡೀ ಬೆಂಗಳೂರಿನ ಒಂದು ಅಭಿವೃದ್ಧಿಗೆ, ಬೆಂಗಳೂರಿನ ಹಿತಕ್ಕೆ, ವೆಲ್ಫೇರ್ಗೆ ಒಂದು ಬುನಾದಿಯನ್ನು ಹಾಕಿದ ಹೆಣ್ಣು ಮಗಳು. ಹಾಗೆ ನೀವು ಸಿದ್ದಿಕಟ್ಟೆ ಅಂತಿತ್ತು ಮಾರ್ಕೆಟಲ್ಲಿ. ಆ ಸಿದ್ದಿಕಟ್ಟೆ ಸಿದ್ದಮ್ಮ ಅನ್ನೋರು ಇವರ ಕೆಂಪೇಗೌಡರ ಮನೆತನದಲ್ಲೇ ಇದ್ದಂಥವಳು. ಅವಳ ಪ್ರಾಮಾಣಿಕತೆ, ಕೆಲಸದ ಇದೆಲ್ಲ ನೋಡಿ ಅವಳಿಗೆ ಒಂದಿಷ್ಟು ಜಾಗ ಕಟ್ಟಿರ್ತಾರೆ. ಒಂದು ದೊಡ್ಡ ಕೆರೆ ಆಗಿರುತ್ತೆ. ಆ ಕೆರೆಯ ಬದಿಯಲ್ಲಿ ಆಗಿನ ಕಾಲದಲ್ಲಿ ಬಂದು ಅಂಗಡಿಗಳನ್ನ ಇಟ್ಕೊಂಡು ಈ ಹಳೆ ಬೆಂಗಳೂರಿನ ಜನ ಎಲ್ಲ ಹೋಗಿ ಅಲ್ಲಿ ಅಂಗಡಿಗಳನ್ನು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವಳು. ಅವಳು ಯಾಕೆ ಜನಗಳಿಗೆ ಇದು ಉಪಯೋಗ ಆಗಬಾರ್ದು, ಇದು ಮಾರ್ಕೆಟ್ ಪ್ಲೇಸ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಕೊಡ್ತಾಳೆ. ಆಗ ಆ ಜಾಗ ಪೂರ್ತಿ ಆಗಿನ ಕಾಲದ ಒಂದು ಸಂತೆಯ ಜಾಗ ಆಗುತ್ತೆ. ಅದಕ್ಕೆ ಹಳಬರನ್ನ ಕೇಳಿ ಮಾರ್ಕೆಟಲ್ಲಿ ಸಿದ್ದಿಕಟ್ಟೆ ಅಂತ ಹೇಳ್ತಾರೆ. ತುಂಬ ಹಳವರು 70-80 ವರ್ಷದವ್ರನ್ನ ಕೇಳಿ ಬದುಕಿಯವ್ರನ್ನ ಸಿದ್ದಿಕಟ್ಟೆ ಇದ್ದಿದ್ದ ಜಾಗ ಅಂತ ಹೇಳ್ತಾರೆ. ಅಲ್ಲಿ ಆಮೇಲೆ ಹೊಸ ಮಾರ್ಕೆಟ್ ಆಗಿ ಕೃಷ್ಣಾಳಿಯರ ಹೆಸರಿಟ್ಟು ಅದೆಲ್ಲ ಆಯಿತು. ಅದಾದಮೇಲೆ ಸಿದ್ದಮ್ಮ ಆದಮೇಲೆ ಮುಂದಕ್ಕೆ ನಾವು ಬಂತು ಅಂತಾರೆ ಡೈರೆಕ್ಟಾಗಿ ವೆಲ್ಕಮ್ ಟು ವಾಣಿವಿಲಾಸ ಸನ್ನಿಧಾನ. ವಾಣಿವಿಲಾಸ ಸನ್ನಿಧಾನ ಯಾಕೆ ಹೇಳ್ತೀನಿ ಅಂದರೆ, ನಾನು ಅವಾಗಲೇ ಹೇಳ್ದೆ ಆಕೆ ಬಗ್ಗೆ ತುಂಬ ಗೌರವ ನನಗೆ. ಬಹಳ ಕ್ಲಿಷ್ಟಕರವಾದಂಥ ಸನ್ನಿವೇಶನ ಎದುರಿಸ್ತಾರೆ ಅವರು. ಒಂದು ಕಡೆ ಮಗನ್ನ ಆಡಳಿತಕ್ಕೆ ರೆಡಿ ಮಾಡಬೇಕು, ಇನ್ನೊಂದು ಕಡೆ ದಿವಾನರು ಅವ್ರಿಗೇನು ಬೇಕೋ ಹೇಳಬೇಕು. ಆ ದಿವಾನರುಗಳಲ್ಲಿ ಏಜಳು ಇವರು ಮಗಳ ಸಮಾನ, ಅವ್ರ ಜೊತೆ ಡೀಲ್ ಮಾಡಬೇಕಾಯ್ತು. ಇನ್ನೊಂದು ಕಡೆ ರೆಸಿಡೆಂಟು, ಅವನು ಸೂಪರ್ವಿಷನ್ನು. ಎಷ್ಟು ಒತ್ತಡ ಇರಬೇಕಾಗತ್ತೆ. ಇದೆಲ್ಲವನ್ನು ನಿಭಾಯಿಸ್ಕೊಂಡು ಬಹಳ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು 1902ವರೆಗೂ ಮಗನ್ನ ಅಲ್ಲಿಗೆ ತಂದು ಪಟ್ಟು ಕೂರಿಸೋವರೆಗೂ ಆಕೆ ಮಾಡ್ತಾರೆ.
ನಿಮಗೆ 1900ನಲ್ಲಿ ಒಂದು ಸಾರ್ವಜನಿಕವಾದಂಥ ಆಸ್ಪತ್ರೆ ಕಟ್ಟಬೇಕು ಅಂತ ಬರುತ್ತೆ ಪ್ರಪೋಸಲ್. ಆಗ ಈಕೆ ಅದಕ್ಕೆ ಅನುಮೋದನೆ ಕೊಟ್ಟು ಸರ್ಕಾರದಿಂದ ಕಟ್ಟಬೇಕು, ಸರ್ಕಾರದ ಹಣ, ಆಗಿನ ಕಾಲದಲ್ಲಿ ಜನಸಾಮಾನ್ಯರಿಂದಲೂ ಹಣ ತಗೊಳ್ತಾ ಇದ್ರು. ಹಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಟ್ತಾರೆ. ವಿಕ್ಟೋರಿಯಾ ಅಂತ ಹೆಸರಿಡಕ್ಕೆ ಮುಂಚೆ ಅವಾಗಲೇ ಆಕೆ ತನ್ನ ಹೆಸರು ಇಟ್ಕೋಬೋದಾಗಿತ್ತು. ಈಗೆಲ್ಲ ಬದುಕಿರೋರೇ ಅವ್ರ ಹೆಸರು ರೋಡ್ಗೆ ಇಟ್ಕೊಳ್ತಾರೆ. ಆದರೆ ಆಕೆ ವಿಕ್ಟೋರಿಯಾ, ರಾಣಿಯ ವಿಕ್ಟೋರಿಯಾದ 60ನೇ ವರ್ಷದ ದಿನ ಸಂದರ್ಭ ಇರುತ್ತೆ. ಆಕೆಯ ಗೌರವಾರ್ಥ ಅದಕ್ಕೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ಹೆಸರಿಡ್ತಾರೆ. ಬಟ್ ಅದು ಇನ್ನೂ ನಾನು ಆ ಬೋರ್ಡ್ ನಾನು ನೋಡಿದಾಗ ಈಗೂ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಅಂದರೆ ಎಂಟ್ರೆನ್ಸ್ ಬೋರ್ಡಲ್ಲಿ ಎಲ್ಲ ಒಂದು 4 ಅಕ್ಷರದ ಲೈನ್ ಹಾಕಿದ್ದಾರೆ, ರಾಣಿ ಕೆಂಪು ಪಂಜಾಬ್ ಅಂತ ಅವರ ಫೋಟೋ ಹಾಕಿದ್ದಾರೆ. ಆದ್ರೆ ಎಷ್ಟು ಜನ ಅದನ್ನ ಡೀಪ್ ಆಗಿ ನೋಡ್ತಾರೆ? ಅಲ್ಲ, ನಮ್ಮಂಥ ಈ ಸಾಮಾಜಿಕವಾಗಿ ಮುಂದೆ ಇರೋರು ನೋಡ್ಬೋದು, ಆದ್ರೆ ನಿಜವಾಗ್ಲೂ ಯಾರೋ ಅಲ್ಲಿ 1000 ಜನ ಬರ್ತಾರೆ, ನೋಡಲ್ಲ. ಅವ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಇತಿಹಾಸ ಗೊತ್ತಲ್ಲ. ಆಮೇಲೆ ಅವ್ರು ಬಂದವ್ರಿಗೆ ನೋಡಿದ್ರೆ ಇದು ನಮ್ಮ ಮಹಾರಾಣಿಯ ಕೊಡುಗೆ ಅಂದ್ರೆ ಆಸ್ಪತ್ರೆ ಬಗ್ಗೆ. ಆಮೇಲೆ ಇನ್ನೂ ಅದು ಒಂದು ಹೆರಿಟೇಜ್ ಬಿಲ್ಡಿಂಗ್, ಒಂದು ಅದ್ಭುತವಾದಂಥ ಹೆರಿಟೇಜ್ ಬಿಲ್ಡಿಂಗು. ಅವ್ರಿಗೆ ಎಷ್ಟು ಅಭಿಮಾನ ಮೂಡುತ್ತಲ್ಲ. ಬರುವಂಥ ರೋಗಿಗಳಿಗೆ ನಮ್ಮ ತಾಯಿ ಕಟ್ಸಿರ್ತಕ್ಕಂಥ ಒಂದು ಆಸ್ಪತ್ರೆಗೆ ಬರ್ತಾ ಇದೀವಿ ಅಂತ. ಫಾರ್ಚುನೇಟ್ಲಿ ಇವತ್ತಿಗೂ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ, ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ಬಂದ್ರೆ. ಸೊ ಅಂಥ ಒಂದು ಉದಾತ್ತವಾದಂಥ ಭಾವ ಹಾಕಿದ್ರು. ಇನ್ನೊಂದು ಹೇಳ್ತೀನಿ, ಅವ್ರಿಗೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾವು ಇವತ್ತೆಲ್ಲ ಬೇಕಾದಷ್ಟು ಮಾಡ್ತೀವಿ. ಆದರೆ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿ, ಹೆಣ್ಣು ಮಕ್ಕಳ ಶಿಕ್ಷಣ, ಇದರ ಬಗ್ಗೆ ಆಕೆಗೆ ಎಷ್ಟು ಕಾಳಜಿ ಇತ್ತು ಅಂದರೆ, ವಾಣಿವಿಲಾಸ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳನ್ನು ಕಳಿಸ್ತಕ್ಕಂಥದ್ದು ಆಗಿನ್ನೂ ಅಷ್ಟೊಂದು ನಮ್ಮ ಹಳೆ ಕಾಲದ ಮನೆತನಗಳಲ್ಲಿ ಯಾಕೆ ಹೋಗಬೇಕು, ಅವಳು ಸ್ವಲ್ಪ ದೊಡ್ಡಳಾದ ತಕ್ಷಣ ಮದುವೆ ಮಾಡಿಬಿಟ್ಟು ಕೊಟ್ಬಿಟ್ರಾಯಿತು, ಇದೇ ರೀತಿಯ ಚಿಂತನೆ ಇದ್ದಿದ್ದು. ಆದರೆ ಆಕೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಶಾಲೆಗೆ ಹೋಗೋಕ್ಕೆ ಬರೋಕ್ಕೆ ಅಂತ ಆಗಿನ ಕಾಲದಲ್ಲಿ ಆಮ್ನಿಬಸ್ ಕಾನ್ಸೆಪ್ಟ್ ಅಂತ ತಂದಿರ್ತಾರೆ. ಮಕ್ಕಳು ಹೋಗೋಕ್ಕೆ ಬರೋಕ್ಕೆ ಉಚಿತವಾಗಿ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಬರೋದಕ್ಕೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್. ಈಗಿನ ಕಾಲದ ಆಮ್ನಿಬಸ್ಸು, ಈಗಿನ ಕಾಲದ ಇವತ್ತು ಒಂದು ಸಣ್ಣ ಸ್ಕೂಲ್ ಆದರೂ ಅದಕ್ಕೊಂದು ಆಮ್ನಿಬಸ್ ಇರುತ್ತೆ. ಅಂದರೆ ಆ ಕಾನ್ಸೆಪ್ಟನ್ನು ಪ್ರಾರಂಭ ಮಾಡಿದವರು ಆಗಿನ ಕಾಲದಲ್ಲಿ. ಅದಕ್ಕೆ ಸರ್ ಮಿರ್ಜಾ ಇಸ್ಮಾಯಿರು ಅವರು ಆಕೆ ಸತ್ತಾಗ ಒಂದು ಅವರ ಸ್ಮರಣಾರ್ಥ ಭಾಷಣ ಮಾಡಬೇಕಾದ್ರೆ 4 ಲೈನ್ ಹೇಳ್ತಾರೆ. ನಂಗೆ ತುಂಬ ಇಷ್ಟ ಅದು. ಕೊನೆಯ 2 ಲೈನ್ ಹೇಳ್ತೀನಿ. ಶಿ ಈಸ್ ದಿ ಸೋಲ್ ಆಫ್ ಮೈಸೂರು. ಮೈಸೂರು ಅಂದರೆ ಬರೀ ಸಿಟಿ ಅಲ್ಲ, ಆವಾಗ ಮೈಸೂರು ರಾಜ್ಯ. ಶಿ ಈಸ್ ದ ಸೋಲ್ ಆಫ್ ಮೈಸೂರು ಆ್ಯಂಡ್ ಶಿ ಈಸ್ ದಿ ಸೋಲ್ ಆಫ್ ಮೈಸೂರು ಅಂತ. ಅವಳೊಬ್ಬಳೇ ಮೈಸೂರಿಗೆ, ಮತ್ತು ಶಿ ಈಸ್ ದಿ ಮೈಸೂರಿನ ಆತ್ಮ ಆಕೆನೆ, ಮತ್ತು ಮೈಸೂರಂದ್ರೆ ಆಕೆನೊಬ್ಬಳನ್ನೇ ನಾವು ಜ್ಞಾಪಿಸ್ಕೋಬೇಕು ಅಂತ 4 ಲೈನ್ ಬರ್ತಾರೆ. ಅವ್ರಿಗೆ 2 ಲೈನ್. ಸರ್ ಮಿರ್ಜಾ ಆಕೆ ಕಾಲದಲ್ಲಿ, ಆಮೇಲೆ ಅವರು ಇಲ್ಲ ಇದಾಗಿದ್ದವರು, ದಿವಾನರಾಗಿದ್ದವರು. ಸೊ ಅಂಥ ಒಂದು ಇದು ಕೊಟ್ಟಂಥವ್ರು. ಆಮೇಲೆ ನಿಮಗೆ ಸುಮಾರು ಜನ ಇದ್ದಾರೆ. ನಾನು ಇವರು ನಮ್ಮ ಪ್ರಮುಖವಾದವನು ಅಂತ ಹೇಳಿದೆ. ಇನ್ನೊಬ್ಬರು ಪಾರ್ವತಿ ಚಂದ್ರಶೇಖರ್ ಅಯ್ಯರ್ ಅಂತಿದ್ದಾರೆ. ಆಮೇಲೆ ಪಾರ್ವತಿ ಚಂದ್ರಶೇಖರ್ ಅಯ್ಯವರು ಚಂದ್ರಶೇಖರ್ ಅಯ್ಯರ್ ಅಂತ ಅಂದ್ಬಿಟ್ಟು ಜಡ್ಜ್ ಅವರು. ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಈಕೆನ ಮದುವೆ ಆಗ್ತಾರೆ. ತಮಿಳ್ನಾಡು, ಬೆಂಗಳೂರಿಗೆ ಬರ್ತಾರೆ. ಆತ ಲಾ ಓದಿರ್ತಾರೆ. ಏನೂ ಎಜುಕೇಷನ್ ಇಲ್ಲದೆ ಇರೋರು. ಎಂಥ ಭಾಳ ಬುದ್ಧಿವಂತ ಆಕೆ ಅಂದರೆ, ಮನೆಯಲ್ಲಿ ಇದ್ಕೊಂಡೇ ಓದ್ಕೊಂಡು ಬಹಳ ಅದ್ಭುತವಾದಂಥ ಒಂದು ಜ್ಞಾನವನ್ನು ಸಂಪಾದಿಸಿ ಇವತ್ತಿನ ಮಹಿಳಾ ಸೇವಾ ಸಮಾಜ KR Road ಅದರ ಪ್ರಾರಂಭಕ್ಕೆ ಕಾರಣ ಆಗ್ತಾರೆ. ಆಮೇಲೆ ಎಷ್ಟು ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯ ಒಂದು ಅಭಿವೃದ್ಧಿಗೆ ದುಡಿತಾರೆ ಅಂದರೆ, ಆಗಿನ ಕಾಲಕ್ಕೆ ಯಾರು ನಮ್ಮ ದೇಶದಲ್ಲಿ ಬಹಳ ಶ್ರೇಷ್ಠ ವ್ಯಕ್ತಿಗಳಿದ್ರು ಅವ್ರಿಗೆ ಈಕ ಬಗ್ಗೆ ಗೊತ್ತಿರುತ್ತೆ. ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿ ಅಂತಿದ್ದಾರೆ, ಅಂಥವರೆಲ್ಲ ಅವ್ರಿಗೆ ಆಕೆ ಗೊತ್ತಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಆಕೆಗೆ ಇಲ್ಲೇ ಸಾಕಾಗಲ್ಲ, ದೆಹಲಿಗೆ ಹೋಗ್ತಾರೆ ಆಕೆ. ಲಾರ್ಡ್ ವೈಸ್ರಾಯ್ ಅಂತ ಆತನಿಗೆ ಪತ್ರ ಕೊಡಬೇಕು ಅಂತ, ನೀವೇನು ಮಾಡ್ತೀರಾ ನಮ್ಮ ರಾಜ್ಯದಲ್ಲಿ ವುಮೆನ್ ಎಂಪವರ್ಮೆಂಟ್ಗೆ ಅಂತ. ಆ ಮಟ್ಟಿಗೆ ಇಂಗ್ಲೀಷ್ ಕಲ್ತಿರ್ತಾರೆ. ಸೊ ಮಹಿಳಾ ಸೇವಾ ಸಮಾಜ ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಬಹಳ ಅಭಿವೃದ್ಧಿಶೀಲವಾಗಿರ್ತಕ್ಕಂಥದ್ದು. ಏನೋ 40-50 ಇಯರ್ಸ್ ಬ್ಯಾಕ್ಗೆ ಅವರು ಟೆನ್ನಿಸ್ ಆಡೋರು. ಈಗಲೂ ಟೆನ್ನಿಸ್ ಕ್ಲಬ್ ಇದೆ, ಕಚ್ಚೆ ಪಂಚೆ ಹಾಕೊಂಡು ಎಲ್ಲ ಕಡೆ ಹೋಗಿ ಸೋಲ್ಸ್ಬಿಟ್ಟು ಬರೋರು. ಅಷ್ಟು ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟೊಂದು ಪ್ರಗತಿಶೀಲವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಯಾವ ಲೆವೆಲಿಗೆ ತಂದಿದ್ರು ಅಂದರೆ, ಟೆನ್ನಿಸ್ ಆಡಿ ಬ್ರಿಟಿಷ್ ಆಟ ಅದು. ಅವಾಗ ಟೆನ್ನಿಸ್ ಹೆಣ್ಣುಮಕ್ಳು ಆಡಿ ದೇಶದ ಮಟ್ಟಕ್ಕೆ ಬೇರೆ ಕಡೆ ಹೋಗಿ ಗೆದ್ಕೊಂಬರ್ಬೇಕು, ಆ ಮಟ್ಟದ ಇದಕ್ಕೆ ತರ್ತಾರೆ. ಸೊ ಅವರು ನಿಧನರಾದಮೇಲೆ
ಅವ್ರ ಗಂಡ ಚಂದ್ರಶೇಖರ್ ಅಯ್ಯರ್ ಅವರು ನಿಮಗೆ ನ್ಯಾಷನಲ್ ಕಾಲೇಜ್ ಸರ್ಕಲ್ನಿಂದ ಶಿವಶಂಕರ್ ಸರ್ಕಲ್ವರೆಗೂ ಆಕೆ ಹೆಸರಿಟ್ಬಿಟ್ಟು ಪಾರ್ವತಿ ಚಂದ್ರಶೇಖರ್ ಬುಲೇವಾ ಅಂತ ಮಾಡ್ತಾರೆ. ಬುಲೇವಾ ಅಂತಲೇ ಹೇಳ್ತಾರೆ, ಕೆಲವರು ಬುಲೆವಾರ್ಡ್ ಅಂತಲೂ ಹೇಳ್ತಾರೆ. ಎರಡೂ ಕಡೆ ಉದ್ಯಾನ ಇದ್ದು ಮಧ್ಯ ರೋಡ್ ಇದ್ದರೆ ಅದಕ್ಕೆ ಬುಲೇವಾ ಅಂತ ಹೇಳ್ತಾರೆ. ಅದು ಈಗಲೂ ಇದೆ, ಬಲಗಡೆ ಉದ್ಯಾನವನ ಇದೆ. ಮೆಟ್ರೋ ಆದಾಗ ಆಕೆಗೊಂದು ಬೋರ್ಡ್ ಹಾಕಿದ್ರು, ಸಿಮೆಂಟಿನ ಬೋರ್ಡ್, ಕಿತ್ತಾಕ್ಬಿಟ್ಟಿದ್ರು ಅದನ್ನು. ಸರಿ, ನನಗೆ ಅದ್ರ ಬಗ್ಗೆ ಎಲ್ಲ ಲೇಖನ ಬರೆದ್ರೆ ನನಗೆ ಮನಸ್ಸಿಗೆ ಪಿಚ್ಚ ಅನ್ನಿಸ್ತು. ಇಂಥ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದು ಇವರು ಇದಾತು ಎಲ್ಲೋ ಕಿತ್ತಾಕ್ಬಿಟ್ರಲ್ಲ, ಮೆಟ್ರೋದಲ್ಲೇ ಹಾಕಬೇಕಾಗಿತ್ತು ಅಂತಂದ್ಬಿಟ್ಟು. ಆಮೇಲೆ ಅಲ್ಲಿ ಮಹಿಳಾ ಸೇವಾ ಸಮಾಜದಲ್ಲಿ ಅವ್ರ ಮೂಲ ಕರ್ತರು ತಾನೆ ಅಲ್ಲಿ ಹೇಳಿದ್ದೆ. ಆಮೇಲೆ ಇತ್ತೀಚಿನ ನನಗೆ ಪರಿಚಯ ಇರೋರೇ ಅಲ್ಲಿ ಕಾರ್ಯದರ್ಶಿಗಳಾದ್ರೆ ಅವ್ರು ಹೇಳಿದೆ, ಅವ್ರ ಕಾಂಪೌಂಡಲ್ಲಿ ತಂದು ಹಾಕಿದ್ರು. ಅವರು ಅದನ್ನು ಇವಾಗ KR ರಸ್ತೆಯ ಕಾಂಪೌಂಡ್ಗೆ ಅದನ್ನು ಹಾಕ್ಬಿಟ್ಟು ನಂಗೆ ಫೋನ್ ಮಾಡಿ ಹೇಳಿದರು, ಸರ್ ಅವರ ಹೆಸರು ಅಲ್ಲೇ ಇದೆ ಅಂತ. ಸೊ ಪಾರ್ವತಿ ಚಂದ್ರಶೇಖರ್ ಅಯ್ಯರ್ ಬುಲೇವಾ ಅನ್ನೋದನ್ನು ಆ ಕಾಂಪೌಂಡ್ ಮೇಲೆ ಇವತ್ತು ಇದೆ. ಸೊ ಹಾಗೆ ಇನ್ನು ಕಾಫಿ ಪುಡಿ ಸಾಕಮ್ಮ ಆಗ್ಬೋದು, ಹುರ್ಗಾಳ್ ಸುಬ್ಬಮ್ಮ ಆಗ್ಬೋದು, ಆ ಥರ ಸುಮಾರು ಒಂದು 60-70 ಜನರು ನಾನು ಹತ್ರ. ಬರೀ ಇವರೇ ಅಷ್ಟೇ ಅಲ್ಲ, ಇವತ್ತು ರಾಘವೇಂದ್ರ ಅವರು ಹೇಳ್ತೀನಿ, ನಮ್ಮ ಆರ್ಮಿಯಲ್ಲಿ ಇಂಡಿಯನ್ ಆರ್ಮಿಗೆ ಒಂದು 15-20 ವರ್ಷದಿಂದ ಏನು ನಂಬಿಕೆ ಇತ್ತು ಅಂದರೆ, ಇಂಡಿಯನ್ ಆರ್ಮಿಗೆ ನಮ್ಮ ದಕ್ಷಿಣ ಭಾರತದಿಂದ, ಅದರಲ್ಲೂ ಬೆಂಗಳೂರು ಇತ್ಲ ಕಡೆಯಿಂದ ಕೊಡುಗೆನೇ ಇಲ್ಲ ಅನ್ನೋರು. ಪಾಪ ಹೋಗೋರು ಅಷ್ಟೊಂದು ಪ್ರಚಾರ ಕೂರ್ಗ್ ಬಿಟ್ಟರೆ ಇತ್ಲ ಕಡೆ ಇಲ್ಲ ಅಂತ. ಈಗ ಅದು ಬದಲಾವಣೆ ಆಗಿದೆ. ಆದರೆ ಹೆಣ್ಣು ಮಕ್ಕಳು ಇಂಡಿಯನ್ ಆರ್ಮಿನಲ್ಲಿದ್ದಾರೆ, ಬೆಂಗಳೂರಿನ ಕನ್ನಡಿಗ ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆ ಥರ ಅವ್ರನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ವುಮೆನ್ ವಿಂಗ್ ಸ್ಟಾರ್ಟ್ ಆಯಿತು. ಆ ವುಮೆನ್ ವಿಂಗಿನ 600 ಜನಕ್ಕೆ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡಿದ್ದು ಬೆಂಗಳೂರು. ಫಸ್ಟ್ ಬ್ಯಾಚ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವುಮೆನ್ ಆಲ್ ಓವರ್ ಇಂಡಿಯಾಯಿಂದ ಸೆಲೆಕ್ಟ್ ಮಾಡಿ ಫಸ್ಟ್ ಬ್ಯಾಚಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರನ್ನ BSFಗೆ ಕಳಿಸಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಅವ್ರಲ್ಲಿ ಎಂಥ ಒಂದು, ಇವತ್ತು ನಮ್ಮ ಮಲ್ಲೇಶ್ವರದ ಒಬ್ಬ ಹೆಣ್ಮಗಳು ಇಂಟೆಲಿಜೆಂಟ್ ಕೋರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ. ನನಗೆ ಗೊತ್ತಿದ್ದು, ನಮ್ಮ ಮನೆಗೆ ಒಂದು ಹುಡುಗಿ ಬಂದಿತ್ತು, ನಾನು ಇಂಟರ್ವ್ಯೂ ಮಾಡಿದೆ. ಆಕೆ ಇವತ್ತು ಬಾರ್ಡರ್ನಲ್ಲಿ ಶಿ ವರ್ಕ್ಸ್, ಗಂಡನೂ ಬಾರ್ಡರ್ ವರ್ಕ್ ಮಾಡ್ತೀವಿ. ಶಿ ಇಸ್ ಮ್ಯಾರಿಡ್. ಬರೀ ಬೆಂಗಳೂರಿಗಷ್ಟೇ ಅಲ್ಲಪ್ಪ, ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿ ತರ್ತಾ ಇದ್ದಾರೆ.